ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ನೋಡಿ, ಗ್ರಾಮೀಣ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಮಾತನಾಡೋದಾದ್ರೆ, ಒಂದ್ ಕಡೆ 4,050 ಕೋಟಿ ರೂಪಾಯಿ ಅನುದಾನ ಬಂದಿರುವಂತದ್ದು. ಬಟ್ ಈ ಅನುದಾನ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ಅನ್ನುವಂಥದ್ದು ಸಾವಿರಾರು ಶಾಸಕರ ಪಟ್ಟು. ಹೀಗಾಗಿ ಇದ್ರ ಕುರಿತಾಗಿ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಕ್ಲಾರಿಫಿಕೇಶನ್ ಬೇಕು ಅನ್ನೋದನ್ನ ಇಲ್ಲಿ ಕೇಳಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅನುದಾನ ಮಾಯ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಆ ಸಂಬಂಧಪಟ್ಟಂತೆ ಗುರುಮಿಟ್ಕಲ್ ಶಾಸಕರು ಒಂದು ಪ್ರಶ್ನೆಯನ್ನು ಕೂಡ ಸದನದಲ್ಲಿ ಹಾಕಿದ್ರು. ಅದಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಆದ್ರೆ ಇದು ಎಲ್ಲಿ ಹೋಯ್ತು ಅನುದಾನ ಅನ್ನುವಂತಹದ್ದು, ಗ್ಯಾರಂಟಿ ಅನುದಾನ, ಅನ್ನಭಾಗ್ಯ ಯೋಜನೆಯ ಅನುದಾನ, ರಸ್ತೆ ಕಾಮಗಾರಿ ಅನುದಾನಗಳೆಲ್ಲವೂ ಕೂಡ ಸಾವಿರಾರು ಕೋಟಿಯಷ್ಟು ಅನುದಾನ ಎಲ್ಲಿ ಹೋಗಿದೆ ಅನ್ನುವಂತಹದ್ದೇ ಇದೀಗ ಯಕ್ಷ ಪ್ರಶ್ನೆ ಆಗಿದೆ. ಗ್ರಾಮೀಣಾಭಿವೃದ್ಧಿ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಸುಮಾರು 4,050 ಕೋಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಕಳೆದ 3 ವರ್ಷದಲ್ಲಿ RDPR ಇಲಾಖೆಯಿಂದ ಇಷ್ಟು ಅನುದಾನ ಬಿಡುಗಡೆ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವರಿಂದ ಹೊಸ ಅನುದಾನ ಘೋಷಣೆ ಆಗಿದೆ. ಅನುದಾನ ಘೋಷಣೆ ಆಗಿದೆಯೇ ಹೊರತು ಆದ್ರೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ ಅನ್ನುವಂತಹದ್ದು. ಅಂದ್ರೆ ಎಲ್ಲೋಯ್ತು ಆ ಅನುದಾನ ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ಕಾಂಗ್ರೆಸ್ನ ಬಿಜೆಪಿಯ ಶಾಸಕರು ಸೇರಿದಂತೆ ಅನೇಕ 20ಕ್ಕೂ ಹೆಚ್ಚು ಜನ ಶಾಸಕರು ಪತ್ರವನ್ನ ಇದೀಗ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಬರೆದಿದ್ದಾರೆ. ಅಧಿಕಾರಿಗಳಿಗೆ ಫೆಬ್ರವರಿ ತಿಂಗಳಲ್ಲೇ ಈ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಸದನದಲ್ಲಿ ಅದನ್ನ ಪ್ರಶ್ನೆ ಹಾಕಿದಾಗ ಪ್ರಶ್ನೆಯಲ್ಲಿ ಉತ್ತರ ಬಂದಿದ್ದಂತಹದ್ದು ಇಂತಿಷ್ಟು ಬಿಡುಗಡೆ ಆಗಿದೆ ಅನ್ನುವಂತಹದ್ದು. ಆದ್ರೆ ಆ ಹಣ ಇನ್ನೂ ಕೂಡ ತಲುಪಿಲ್ಲ. ಅಂದ್ರೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಅಥವಾ ಆ ಸಂಬಂಧಪಟ್ಟಂತಹ ಯಾವುದೇ ಒಂದು ಹೆಚ್ಚಿನ ಹಣ, 100 ಕೋಟಿಯ ಮೇಲೆ ಇದ್ದಂತಹ ಹಣ ಶಾಸಕರಿಗೆ ಗಮನಕ್ಕೆ ಬಂದೇ ಬಿಡುಗಡೆ ಆಗಿರುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಆ ರೀತಿಯಾದಂತಹ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತಹದ್ದು ಈ ಶಾಸಕರುಗಳ ಆರೋಪ. ಜೊತೆಗೆ ಅದಕ್ಕೊಂದು ದಾಖಲೆಯೂ ಕೂಡ ಇದೀಗ ಅಶ್ವವೇಗ ನ್ಯೂಸ್ ಎಕ್ಸ್ಪೋಸ್ ಮಾಡ್ತಾ ಇರುವಂತಹದ್ದು. ಹಣ ಬಿಡುಗಡೆ ಆಗಿರುವಂತಹ ಕುರಿತು ದಾಖಲೆಗಳಿದೆ, ಆದರೆ ಆ ಹಣ ಎಲ್ಲೋಯ್ತು ಅನ್ನುವಂಥದ್ದು ಈ ಶಾಸಕರುಗಳ ಪ್ರಶ್ನೆ. ಇದೀಗ ಎಲ್ಲೋ ಒಂದ್ ಕಡೆ ಇಲಾಖೆಯಲ್ಲಿ ಈ ರೀತಿಯಾದಂತಹ ಒಂದು ದೊಡ್ಡ ಅಕ್ರಮವೇ ನಡೆದೋಯ್ತಾ ಅನ್ನುವಂಥದ್ದು. ಯಾಕಂದ್ರೆ ಕೇವಲ 1-2 ಕೋಟಿ ಅಲ್ಲ, ಸುಮಾರು 4,050 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂತಹದ್ದು ಇದೀಗ ಪ್ರಶ್ನೆ ಎದ್ದಿರುವಂತದ್ದು. ದೀಪಾ, ಇದೀಗ ಏನಂದ್ರೆ ಒಂದನ್ನ ನಾವು ಗಮನಿಸಬೇಕಾಗುತ್ತೆ. ಒಂದ್ ಕಡೆ ಎಲ್ಲಾದ್ರೂ ಅಕ್ರಮವಾಗಿ ಹಗರಣ ಆಗಿ ದುಡ್ಡು ಹೋಯ್ತಾ, ಅಥವಾ ಏನಾದ್ರೂ ಕಾಂಗ್ರೆಸ್ ಏನಾದ್ರೂ ಇದನ್ನ ಬೇರೆ ರೀತಿಯಾಗಿ ಇದೀಗ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಅನ್ನುವಂತ ಪ್ರಶ್ನೆ, ಅಂದ್ರೆ ಗೊಂದಲಗಳಿದೆ ಇಲ್ಲಿ. ಇದ್ರ ವಿಚಾರ ಕುರಿತಂತೆ ನಾವು ಮಾತನಾಡೋದಾದ್ರೆ ಏನಾದ್ರೂ ಒಂದಿಷ್ಟು ಕ್ಲಾರಿಫಿಕೇಶನ್ ಸಿಗುವಂತ ಸಾಧ್ಯತೆ ಇದೆಯಾ ಅಂತ? ಇದನ್ನ ಒಂದು ಕ್ಲಾರಿಟಿ ಸಿದ್ದರಾಮಯ್ಯ ಅವರು ಮಾಡ್ಬೇಕು, ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮಾಡ್ಬೇಕು, ಬದಲಾಗಿ ಆ ಸಂಬಂಧಪಟ್ಟಂತಹ ಇಲಾಖಾ ಸಚಿವರುಗಳು ಮಾಡ್ಬೇಕು. ಆದ್ರೆ ಇದಕ್ಕೆ ಹಾರಿಕೆ ಉತ್ತರವನ್ನು ಕೂಡ ಸಚಿವರು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಶಾಸಕರುಗಳ ಮಾತಾಗಿದೆ. ಹಾಗಾಗಿ ಇಲ್ಲಿ ಆ ಹಣ ಎಲ್ಲೋಯ್ತು ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅದು ಗ್ಯಾರಂಟಿಗೆ ಬಳಕೆ ಆಗಿದ್ರೂ ಕೂಡ ಅದನ್ನ ನೇರವಾಗಿ ಹೇಳೋದಿಕ್ಕೆ ಯಾಕೆ ಸರ್ಕಾರ ಹಿಂದೇಟಾಗ್ತಿದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಇಲ್ಲಿ ಕೇವಲ ಕಾಂಗ್ರೆಸ್ ಶಾಸಕರು ಅಂತಲ್ಲ, 3 ಪಕ್ಷದ ಶಾಸಕರಿಂದಲೂ ಕೂಡ ಇಂತಹ ಆರೋಪಗಳು ಬಂದಾಗ ಅದನ್ನ ಕ್ಲಾರಿಫೈ ಮಾಡ್ಬೇಕಾಗಿರುವಂತವ್ರು ಸಂಬಂಧಪಟ್ಟ ಇಲಾಖಾ ಸಚಿವರುಗಳಾಗಿರ್ತಾರೆ, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟತೆ ಸಿಕ್ಕಿಲ್ಲ. ಇನ್ನೇನ್ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಪತ್ರ ಮುಖ್ಯ ಕಾರ್ಯದರ್ಶಿ ಅವರಿಗೆ ತಲುಪಿದೆ. ಯಾಕಂದ್ರೆ ಅವ್ರ ಕಡೆಯಿಂದ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಹೋಗಿ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಮುಖ್ಯ ಕಾರ್ಯದರ್ಶಿ ಅವರಿಗೆ ಬರೆದಿದ್ದಾರೆ ಅನ್ನುವಂತಹದ್ದಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಕ್ಲಾರಿಟಿ ಯಾವುದೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಹಾಗಾದ್ರೆ ಈ ಗ್ರಾಮೀಣ ಅಭಿವೃದ್ಧಿಗೆ ಬಂದಂತ 4,050 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆಗೆ ನಾವಿಲ್ಲಿ ನೋಡಿದ್ರೆ, ಒಂದ್ ಕಡೆ ಏನಾದ್ರೂ ಗ್ಯಾರಂಟಿಗೆ ಬಳಸ್ಕೊಂಡಿದ್ರು ಸಹಿತ ಇದ್ರ ಬಗ್ಗೆ ಸರ್ಕಾರ ಓಪನ್ ಆಗಿ ಮಾತಾಡೋಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಈಗಾಗಲೇ ಒಂದಿಷ್ಟು SC/ST ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧ ಪಕ್ಷದ ಕೆಂಗಣ್ಣಿಗೆ ಗುರಿ ಆಗ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಜನಗಳ ಕೆಂಗಣ್ಣಿಗೂ ಸಹಿತ ಗುರಿ ಆಗ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ನವರು. ಸೊ ಹೀಗಾಗಿ ಇದೇನು ಗ್ಯಾರಂಟಿಗೆ ಬಳಕೆ ಆಯ್ತಾ, ಅಥವಾ ಏನಾದ್ರೂ ಯಾವ್ದಾದ್ರು ಅಧಿಕಾರಿಗಳ ಜೇಬಿಗೆ ಹೋಗಿ ಬಿದ್ದಿದ್ಯಾ, ಇದೆಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಇದ್ರ ಬಗ್ಗೆ ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವರು ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ.